ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಮಾರ್ಗಶೀರ್ಷ ಮಹಾತ್ಮ್ಯದ ಬ್ರಹ್ಮ ವಿಷ್ಣು ಸಂವಾದದಲ್ಲಿ ವಿಷ್ಣು ಪೂಜಾ ವಿಧಿ ಉದ್ಯಾಪನೆಗಳ ಕಥನವು ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮದೇವನು ಹೇಳುತ್ತಾನೆ, ಸ್ವಾಮಿಯೇ, ನೈವೇದ್ಯವನ್ನು ಮಾಡಿದ ಮೇಲೆ ಮುಂದಿನ ಕರ್ತವ್ಯವೇನು? ಮನುಷ್ಯರು ಮಾರ್ಗಶೀರ್ಷ ಮಾಸದಲ್ಲಿ ಏನನ್ನು ಮಾಡಬೇಕು ಅದೆಲ್ಲವನ್ನು ಯಥಾರ್ಥವಾಗಿ ನಿರೂಪಣೆ ಮಾಡು. ಭಗವಂತನು ಹೇಳುತ್ತಾನೆ, ಇಂತು ನೈವೇದ್ಯವನ್ನು ಅರ್ಪಿಸಿದ ಮೇಲೆ ಪರಮಾತ್ಮನಿಗೆ ಕರ್ಪೂರ ವಾಸನೆಯೊಡಗೂಡಿದ ನೀರಿನಿಂದ ಆಚಮನೋದಕವನ್ನಿತ್ತು ತಾಂಬೂಲವನ್ನು ಚಂದನವನ್ನು ಕರಮಾರ್ಜನವನ್ನು ಒಪ್ಪಿಸಿ ಬಳಿಕ ಭಕ್ತಿಯಿಂದ ಅಂಜಲಿಯಲ್ಲಿ ಪುಷ್ಪಗಳನ್ನು ಅರ್ಪಿಸಬೇಕು. ಆಮೇಲೆ ಕನ್ನಡಿಯನ್ನು ತೋರಿಸಬೇಕು. ಭಕ್ತನಿಗೆ ಉಪಪತ್ತಿ ಇದ್ದಲ್ಲಿ ಬಳಿಕ ಕರ್ಪೂರದ ನೀರಾಜನವನ್ನು ಬೆಳಗಬೇಕು. ಕಿರೀಟವೇ ಮೊದಲಾದ ಭೂಷಣಗಳನ್ನು ಸಮರ್ಪಿಸಿ ಬುದ್ಧಿಶಾಲಿಯಾದವನು ಛತ್ರ ಚಾಮರಗಳ ಸೇವೆಯನ್ನು ನಡೆಸಿ ಪ್ರಸನ್ನ ಸುಮುಖನಾಗಿರುವ ಶ್ಯಾಮ ಸುಂದರ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅಷ್ಟೋತ್ತರ ಶತನಾಮಗಳನ್ನು ಜಪಿಸಬೇಕು. ಬಳಿಕ ಲೋಕನಾಯಕನಾದ ಸ್ವಾಮಿಯನ್ನು ಅನೇಕ ಸ್ತೋತ್ರಗಳಿಂದ ಸ್ತುತಿಸಬೇಕು. ಬೆಳ್ಳಿಯ ಅಥವಾ ಚಿನ್ನದ ದಾರದಿಂದ ಮಾಲೆಯು ಮಾಡಲ್ಪಟ್ಟು ಶಂಖಯುಕ್ತವಾಗಿದ್ದರೆ ವಿಶೇಷ ಫಲದಾಯಕವು. ಸೌಭಾಗ್ಯ ಸಮನ್ವಿತಗಳಾದ ಪದ್ಮಾಕ್ಷಗಳಿಂದಾಗಲಿ, ಹವಳಗಳಿಂದಾಗಲಿ, ರತ್ನಗಳಿಂದಾಗಲಿ, ಮುತ್ತುಗಳಿಂದಾಗಲಿ, ಇಂದ್ರಾಕ್ಷಕಗಳಿಂದಾಗಲಿ, ಗಜಕರ್ಣಿಕೆ ಪುಷ್ಪ ಜೀವಿಗಳ ಕಾಷ್ಟ ಮಣಿಗಳಿಂದಾಗಲಿ ಮಾಡಿದ ಮಾಲೆಗಳು ಜಪಕರ್ಮಕ್ಕೆ ಉತ್ತಮಗಳೆನಿಸಿರುವವು. ಜಪಕಾಲದಲ್ಲಿ ಓಡಾಡಬಾರದು, ನಗಬಾರದು, ಅಕ್ಕಪಕ್ಕಗಳನ್ನು ನೋಡಬಾರದು. ಕಾಲಿನ ಮೇಲೆ ಕಾಲನ್ನು ಚಾಚಿಕೊಂಡಾಗಲಿ ತಲೆಯಲ್ಲಿ ಕೈಯಿಟ್ಟುಕೊಂಡಾಗಲಿ ಜಪವನ್ನು ಮಾಡಬಾರದು. ಜಪವು ಮುಗಿಯುವವರೆವಿಗೂ ಮೇಲಕ್ಕೇಳಬಾರದು. ನನ್ನ ಮಂತ್ರವನ್ನು ವ್ಯಗ್ರ ಮನಸ್ಸಿನಿಂದ ಜಪಿಸಬಾರದು. ಪ್ರಾಜ್ಞನಾದವನು ಜಪಕಾಲದಲ್ಲಿ ಆಗಲಿ ಪೂಜಾ ಹೋಮ ವ್ರತಗಳನ್ನು ಮಾಡುವಾಗಲಾಗಲಿ ಮತ್ತೊಬ್ಬರೊಡನೆ ಮಾತನಾಡಬಾರದು. ಮನೆಯಲ್ಲಿ ಒಂದು ಸಲ ಜಪವನ್ನು ಮಾಡುವುದನ್ನೇ ಗೋಷ್ಠದಲ್ಲಿ ಮಾಡಲು 10ರಷ್ಟು ಪುಣ್ಯವನ್ನು ಕೊಡುವುದು. ಅದೇ ಜಪವೇ ನದಿ ತೀರದಲ್ಲಿ ಶತಗುಣಿತವು, ಯಜ್ಞಶಾಲೆಯಲ್ಲಿ ಸಹಸ್ರ ಗುಣಿತವು ಆದ ಫಲವನ್ನು ಕೊಡುವುದು. ತೀರ್ಥಕ್ಷೇತ್ರಗಳಲ್ಲಿ ಸಹಸ್ರ ಜಪಗಳ ಫಲವನ್ನು, ನನ್ನ ಸನ್ನಿಧಿಯಲ್ಲಿ ಅನಂತ ಫಲವನ್ನು ಆ ಜಪವೇ ಕೊಡುವುದು. ಇಂತು ಜಪವನ್ನು ಮಾಡಿ ಮಾರ್ಗಶೀರ್ಷ ಮಾಸದಲ್ಲಿ ಭಕ್ತನಾದವನು ಪ್ರದಕ್ಷಿಣೆಯನ್ನು ಮಾಡಲು ಒಂದೊಂದು ಹೆಜ್ಜೆಗೂ ಭೂ ಪ್ರದಕ್ಷಿಣೆಯ ಪುಣ್ಯವನ್ನು ಪಡೆಯುವನು. ನನ್ನ ಸಹಸ್ರ ನಾಮಾವಳಿಯನ್ನಾಗಲಿ ಒಂದೇ ನಾಮವನ್ನಾಗಲಿ ಜಪಿಸುತ್ತಾ ಭಕ್ತಿಯಿಂದ ಮಾಡಿದ ಒಂದು ಪ್ರದಕ್ಷಿಣೆಯು ಒಂದು ದಿವಸದಲ್ಲಿ ಮಾಡಿದ ಪಾಪಗಳನ್ನು ನಾಶಗೊಳಿಸುವುದು. ಆ ಭಾಗವತನಿಂದ ಸಪ್ತ ದ್ವೀಪವತಿಯಾದ ಭೂಮಿಯೇ ಪ್ರದಕ್ಷಿಣೆ ಮಾಡಲ್ಪಟ್ಟಂತಾಗುವುದು. 7 ದಿವಸಗಳಲ್ಲಿ ಮಾಡಿದ ಪಾಪಗಳು ಸೂತಕಾದಿಗಳಿಂದ 10 ದಿವಸಗಳವರೆವಿಗೆ ದೇಹದಲ್ಲಿರುವ ಮೈಲಿಗೆಗಳು ನನ್ನ 3 ಪ್ರದಕ್ಷಿಣೆಗಳಿಂದ ತತ್ಕ್ಷಣದಲ್ಲಿಯೇ ನಾಶವಾಗುವವು. ಯಾವನು ಭಕ್ತಿಯುಕ್ತನಾಗಿ ನನಗೆ 21 ಪ್ರದಕ್ಷಿಣೆಗಳನ್ನು ಮಾಡುವನೋ ಅವನು ಹಿಂದೆ ಮಾಡಿರಬಹುದಾದ ಭ್ರೂಣ ಹತ್ಯಾದಿ ಮಹಾಪಾತಕಗಳು ಕ್ಷಣದಲ್ಲಿಯೇ ವಿನಾಶವನ್ನು ಹೊಂದುವವು. ಯಾವನಿಂದ ಭಕ್ತಿ ಸಹಿತವಾದ 108 ಪ್ರದಕ್ಷಿಣೆಗಳು ಮಾಡಲ್ಪಡುವವೋ ಅವನಿಂದ ಸಾಂಗ ದಕ್ಷಿಣೆಗಳೊಡನೆ ಸಕಲ ಯಜ್ಞಗಳು ನೆರವೇರಿರುವುದೆಂದು ತಿಳಿಯಬೇಕು. ಆತನಿಂದ ಅಷ್ಟೇ ಸಲ ಭೂಲೋಕವು ಪ್ರದಕ್ಷಿಣೆ ಮಾಡಲ್ಪಟ್ಟಿತೆಂದು ತಿಳಿಯಬೇಕು. ತಾಯಿಗೆ ಪ್ರದಕ್ಷಿಣೆಯನ್ನು ಮಾಡುವುದು, ಭೂ ಪ್ರದಕ್ಷಿಣೆಯನ್ನು ಮಾಡುವುದು, ವಿಷ್ಣು ಸಾಲಗ್ರಾಮದ ಪ್ರದಕ್ಷಿಣೆಯನ್ನು ಮಾಡುವುದು, ಈ 3 ಕಾರ್ಯಗಳು ಸಮಾನ ಫಲದಾಯಕಗಳೆಂದು ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿರುವುದು. ಮಾರ್ಗಶಿರ ಮಾಸದಲ್ಲಿ ಮಾಡಿದ ಒಂದೊಂದು ದಂಡ ಪ್ರಣಾಮವು 7 ಪ್ರದಕ್ಷಿಣೆಗಳಿಗೆ ಸಮಾನವಾದುದು. ಅಥವಾ ಹಾಗೂ ಅಲ್ಲ, ಸಾಷ್ಟಾಂಗ ಪ್ರಣಾಮವೇ ಹೆಚ್ಚಿನದೆಂದು ಹೇಳಬೇಕು. ಸರ್ವಕಾಲದಲ್ಲಿಯೂ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿಯೂ ಪ್ರದಕ್ಷಿಣೆ ಮಾಡುವಾಗಲೆಲ್ಲ ದಂಡ ಪ್ರಣಾಮಗಳನ್ನು ಯಾವನು ಮಾಡುವನೋ ಅವನು ಕಲ್ಪಾಂತದವರೆವಿಗೂ ಸ್ವರ್ಗಲೋಕದಲ್ಲಿ ವಾಸ ಮಾಡಿ ಕಲ್ಪಾವಸಾನದಲ್ಲಿ ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಜನಿಸುವನು. ಆತನು ದೀರ್ಘಾಯುಷ್ಯವುಳ್ಳವನು, ಧನವಂತನು, ಭೋಗೈಶ್ವರ್ಯ ಸಮನ್ವಿತನು, ದಾನಶೀಲನು, ಧರ್ಮಾಭಿಮಾನಿಯೂ ಆಗುವನು. ನನ್ನ ಸಹಸ್ರನಾಮದ ಪಠನದಿಂದ ಕಾಯಿಕ ಮಾನಸಿಕ ವಾಚಿಕ ಪಾಪಗಳೆಲ್ಲವೂ ನಾಶವನ್ನು ಹೊಂದುವವು. ಪ್ರಿಯಪುತ್ರನೇ, ಹೆಚ್ಚು ಮಾತುಗಳನ್ನು ಹೇಳಿದುದರಿಂದೇನು? ಗುಹ್ಯವಾದ ವಿಷಯವೊಂದನ್ನು ಕೇಳುವವನಾಗು. ದಾಮೋದರನೆಂಬ ಹೆಸರಿನಿಂದಲೇ ನನಗೆ ಅಪರಿಮಿತವಾದ ಆನಂದ ಉಂಟಾಗುವುದು. ಗುಣಸೂಚಕವಾದ ಈ ನನ್ನ ನಾಮವು ತಾಯಿಯಾದ ಯಶೋದೆಯ ಕಾರಣದಿಂದ ನನಗುಂಟಾಯಿತು. ಪೂರ್ವದಲ್ಲಿ ನಾನು ಗೋಕುಲದಲ್ಲಿ ಅವತಾರವನ್ನೆತ್ತಿ ಮನೆಯಲ್ಲಿ ಮೊಸರಿನ ಮಡಿಕೆಯನ್ನು ಒಡೆದು ಹಾಕಿದ ಸಮಯದಲ್ಲಿ ಯಶೋದೆಯು ನನ್ನನ್ನು ಹಗ್ಗದಿಂದ ಒರಳು ಕಲ್ಲಿಗೆ ಬಿಗಿಯಾಗಿ ಕಟ್ಟಿದಳು. ಅಂದಿನಿಂದ ನನಗೆ ದಾಮೋದರನೆಂಬ ಹೆಸರು ಪ್ರಖ್ಯಾತಿಗೆ ಬಂದಿತು. ನನ್ನ ಭಕ್ತನು
ಪ್ರತಿದಿನವೂ ಸೂರ್ಯೋದಯ ಕಾಲದಲ್ಲಿ ಸ್ನಾನವನ್ನು ಮಾಡಿಕೊಂಡು ಶುಚಿರ್ಭೂತನಾಗಿ ಏಕಾಗ್ರವಾದ ಮನಸ್ಸಿನಿಂದ 3,000 ಸಲ ಓಂ ನಮೋ ದಾಮೋದರಾಯ ಎಂಬ ಮಂತ್ರವನ್ನು ಜಪಿಸುತ್ತಿರಬೇಕು. ಇಂತು 3,500,000 ಸಂಖ್ಯೆಯಾಗುವವರೆವಿಗೂ ಜಪವನ್ನು ಮಾಡಿ ಬಳಿಕ ಉದ್ಯಾಪನೆಯನ್ನು ಮಾಡಬೇಕು. ದೇವ ಋಷಿ ಪಿತೃಗಳಿಗೆ ತರ್ಪಣಗಳನ್ನು ಹೋಮಗಳನ್ನು ಮಾಡಿ ಜಪ ಸಂಖ್ಯೆಯ ದಶಾಂಶದಷ್ಟು ಸಂಖ್ಯೆಯ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಇಂತು ಯಾವನು ಭಕ್ತಿಯಿಂದ ಉದ್ಯಾಪನೆಯನ್ನು ಮಾಡುವನೋ ಅವನಿಗೆ ಪುತ್ರ ಕಳತ್ರ ಧನಧಾನ್ಯಗಳನ್ನು ಇತರ ಅಭೀಷ್ಟಗಳನ್ನು ದಯಪಾಲಿಸುವೆನು. ಮಹಾಬುದ್ಧಿಶಾಲಿಯೇ, 3 ಸಲ ಪ್ರತಿಜ್ಞೆಯನ್ನು ಮಾಡಿ ಹೇಳುವ ಈ ಸತ್ಯವಾಕ್ಯದಲ್ಲಿ ನಂಬಿಕೆಯನ್ನಿಡುವವನಾಗು. ಮಂತ್ರಗಳಲ್ಲೆಲ್ಲ ಉತ್ತಮವಾದ ಈ ಮಂತ್ರವು ನಿನಗೆ ಕೃಪಾಶಾಲಿಯಾದ ನನ್ನಿಂದ ಪ್ರಕಾಶಗೊಳಿಸಲ್ಪಟ್ಟಿತು. ಎಲೈ ಪುತ್ರನೇ, ನಮೋ ದಾಮೋದರಾಯ ಎಂಬುದಾಗಿ ಜಪಿಸುತ್ತಾ ನಿತ್ಯವೂ ಪ್ರದಕ್ಷಿಣೆಯನ್ನು ಮಾಡಬೇಕು ಮತ್ತು ಅಷ್ಟಾಂಗಯುಕ್ತವಾದ ದೀರ್ಘದಂಡ ಪ್ರಣಾಮವನ್ನು ಹಾಗೆಯೇ ಮಾಡಬೇಕು. ಕಾಲುಗಳು, ಕೈಗಳು, ಮೊಣಕಾಲುಗಳು, ಎದೆಯು, ತಲೆಯು, ಮನಸ್ಸು, ಮಾತು, ದೃಷ್ಟಿ ಈ 8ರಿಂದ ಮಾಡುವ ನಮಸ್ಕಾರಗಳೇ ಸಾಷ್ಟಾಂಗ ಪ್ರಣಾಮವೆನ್ನಲ್ಪಡುವುದು. ತಲೆಯನ್ನು ನನ್ನ ಪಾದಗಳಲ್ಲಿಟ್ಟು ಕೈಗಳಿಂದ ಕಾಲುಗಳನ್ನು ಅಪ್ಪಿಕೊಂಡು, ಎಲೈ ಸ್ವಾಮಿಯೇ, ಮೃತ್ಯುವೆಂಬ ಮೊಸಳೆಯಿಂದೊಡಗೂಡಿದ ಸಂಸಾರ ಸಮುದ್ರದಿಂದ ಭಯಗೊಂಡು ಶರಣಾಗತನಾಗಿ ಬಂದಿರುವ ನನ್ನನ್ನು ಕಾಪಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಬಳಿಕ ನನ್ನಿಂದ ಕೊಡಲ್ಪಟ್ಟ ನಿರ್ಮಾಲ್ಯವನ್ನು ಆದರದಿಂದ ತಲೆಯಲ್ಲಿ ಧರಿಸಿ ಪೂಜೆಯು ಸಾಫಲ್ಯತೆಯನ್ನು ಹೊಂದಲು ಮುಂದೆ ಹೇಳುವ ಮಂತ್ರವನ್ನು ಜಪಿಸಬೇಕು. ದೇವದೇವನಾದ ಜನಾರ್ದನನೇ, ಮಂತ್ರಹೀನವಾಗಿಯೂ ಕ್ರಿಯಾಲೋಪ ಸಹಿತವಾಗಿಯೂ ಭಕ್ತಿರಹಿತವಾಗಿಯೂ ನಾನು ಯಾವ ಪೂಜೆಯನ್ನು ಮಾಡಿರುವೆನೋ ಆ ಪೂಜೆಯೇ ನನಗೆ ಪರಿಪೂರ್ಣ ಫಲದಾಯಕವಾಗಿ ಪರಿಣಮಿಸುವಂತೆ ಅನುಗ್ರಹಿಸು. ಮಾರ್ಗಶೀರ್ಷ ಮಾಸದಲ್ಲಿ ಮೃದಂಗ ವಾದ್ಯದೊಡನೆ ಪ್ರಣವ ಘೋಷಣೆಯನ್ನು ಮಾಡುತ್ತಾ ನೃತ್ಯದ ಸೇವೆಯನ್ನು ಅರ್ಪಿಸಲು ಆ ಕಾರ್ಯವು ಮಾನವರಿಗೆ ಮಹಾಪುಣ್ಯಪ್ರದವಾಗಿರುವುದು. ಚತುರಾನನ, ನನ್ನ ಪೂಜಾ ಕಾಲದಲ್ಲಿ ಸಂಗೀತ, ವಾದ್ಯಘೋಷ, ನೃತ್ಯ ಮತ್ತು ಪುರಾಣ ವಾಚನಗಳು ಯಾವಾಗಲೂ ನನಗೆ ಅತ್ಯಂತ ಪ್ರೀತಿಕರಗಳಾಗಿರುವವು. ಸಂಗೀತ ವಾದ್ಯಾದಿಗಳು ಲಭಿಸದಿದ್ದಲ್ಲಿ ನನ್ನ ಸಹಸ್ರನಾಮಾವಳಿಯನ್ನು, ಭೀಷ್ಮ ಸ್ತವರಾಜವನ್ನು, ಗಜೇಂದ್ರ ಮೋಕ್ಷವನ್ನು, ಅನುಸ್ಮೃತಿಯನ್ನು, ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು. ಇವುಗಳಿಗೆ ಪಂಚಸ್ತವಗಳೆಂದು ಹೆಸರು. ಎಲೈ ಮಹಾಶಯನೇ, ಈ ಪಂಚಸ್ತವವು ನನಗೆ ಅತ್ಯಂತ ಪ್ರಿಯವಾಗಿರುವುದು. ಯಾವನು ಸಾಲಿಗ್ರಾಮದ ಅಭಿಷೇಕದ ಪಾದೋದಕವನ್ನು ಸೇವಿಸುವನೋ ಅವನಿಗೆ 1,000 ಪಂಚಗವ್ಯ ಪ್ರಾಯಶ್ಚಿತ್ತಗಳಿಂದಲೂ ಯಾವ ಪ್ರಯೋಜನ ಉಂಟಾದೀತು. ಸಾಲಿಗ್ರಾಮದ ನಿರ್ನೇಜನೋದಕದ ಬಿಂದು ಮಾತ್ರವನ್ನಾದರೂ ಯಾವನು ಪಾನ ಮಾಡುವನೋ ಆ ಮನುಷ್ಯನು ಪುನಃ ತಾಯಿಯ ಸ್ತನ್ಯವನ್ನು ಪಾನ ಮಾಡುವುದಿಲ್ಲ ಮತ್ತು ಮೋಕ್ಷ ಪದವಿಗೆ ಅರ್ಹನಾಗುವನು. ಯಾರ ಶಿರಸ್ಸಿನಲ್ಲಿ ವಿಷ್ಣುಪಾದೋದಕವು ಧರಿಸಲ್ಪಟ್ಟಿರುವುದೋ, ಯಾರು ಆ ತೀರ್ಥವನ್ನು ಪಾನ ಮಾಡಿರುವರೋ ಅವರಿಗೆ ಬಂಧು ಬಳಗಗಳ ಹುಟ್ಟು ಸಾವುಗಳಿಂದ ಅಶೌಚವೆಂಬುದು ಎಂದಿಗೂ ಸಂಭವಿಸುವುದಿಲ್ಲವು. ಹುಟ್ಟಿದ ಮೊದಲ್ಗೊಂಡು ಯಾವ ಸದಾಚಾರಗಳನ್ನು ಮಾಡದೇ ಇರುವವನಾದರೂ ಅಂತ್ಯಕಾಲದಲ್ಲಿ ವಿಷ್ಣುಪಾದೋದಕವು ಯಾವನಿಂದ ಸೇವಿಸಲ್ಪಡುವುದು ಅವನು ಕೂಡ ಉತ್ತಮ ಗತಿಯನ್ನು ಹೊಂದುವನು. ಪಾನಕ್ಕೆ ಅನರ್ಹಗಳಾದ ಮದ್ಯಾದಿಗಳನ್ನು ಸೇವಿಸಿದವನು, ಭೋಜನಕ್ಕೆ ಅಯೋಗ್ಯಗಳಾದ ಮಾಂಸಾದಿಗಳನ್ನು ಭಕ್ಷಿಸಿದವನು, ಸಂಪರ್ಕಕ್ಕೆ ಅರ್ಹರಲ್ಲದ ಸ್ತ್ರೀಯರನ್ನು ಕೂಡಿದವನು, ಯಾವಾಗಲೂ ಇತರ ಪಾಪಕೃತ್ಯಗಳಲ್ಲಿ ನಿರತರಾಗಿರುವವನು ಅಂತಹವನು ಕೂಡ ವಿಷ್ಣುಪಾದೋದಕವನ್ನು ಅಂದರೆ ತೀರ್ಥ ಅಥವಾ ಗಂಗೋದಕವನ್ನು ಸೇವಿಸುವುದರಿಂದ ತಕ್ಷಣದಲ್ಲಿಯೇ ಪುನೀತನಾಗುವನು. ಚಾಂದ್ರಾಯಣ ಪಾದ ಕೃಚ್ಛ್ರಗಳೆಂಬ ಪ್ರಾಯಶ್ಚಿತ್ತಗಳಿಗಿಂತಲೂ ಪಾದ ತೀರ್ಥವು ಅಧಿಕ ಪುಣ್ಯ ಫಲದಾಯಕವಾಗಿರುವುದು. ಹಗುರು, ಕುಂಕುಮ ಕೇಸರಿ, ಕರ್ಪೂರ, ಗಂಧ ಮುಂತಾದವುಗಳಿಂದ ಸುವಾಸಿತವಾದ ನನ್ನ ಪಾದೋದಕದ ಅನುಲೇಪನವೇ ಪವಿತ್ರ ವಸ್ತುಗಳಲ್ಲಿ ಪವಿತ್ರತಮವಾಗಿರುವುದು. ಎಲೈ ಬ್ರಹ್ಮದೇವನೇ, ಯಾವ ಜಲವು ನನ್ನ ದೃಷ್ಟಿ ಮಾತ್ರದಿಂದ ಕೂಡಿರುವುದೋ ಅದು ಸಹ ಮನುಷ್ಯರ ಸಕಲ ಪಾಪಗಳನ್ನು ನಾಶಗೊಳಿಸುವುದು ಎಂದ ಮೇಲೆ ನನ್ನ ಪಾದೋದಕದ ವಿಷಯವಾಗಿ ಹೆಚ್ಚು ಹೇಳಬೇಕಾದುದೇನು? ನೀನು ನನಗೆ ಪ್ರಿಯನು, ವಿಶೇಷವಾಗಿ ಜ್ಯೇಷ್ಠಪುತ್ರನಾದುದರಿಂದಲೂ ಪ್ರೀತಿಪಾತ್ರನಾಗಿರುವೆ. ಆದುದರಿಂದಲೇ ನಿನಗೆ ನನ್ನಲ್ಲಿರುವ ರಹಸ್ಯಗಳೆಲ್ಲವನ್ನೂ ವಿಶದವಾಗಿ ಹೇಳಿರುವೆನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಮಾರ್ಗಶೀರ್ಷ ಮಹಾತ್ಮ್ಯದ ಬ್ರಹ್ಮ ವಿಷ್ಣು ಸಂವಾದದಲ್ಲಿ ವಿಷ್ಣು ಪೂಜಾ ವಿಧಿ ಉದ್ಯಾಪನೆಗಳ ಕಥನವು ಎಂಬ 10ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.